ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಬೆಂಗಳೂರು ನಗರದಲ್ಲಿರುವಂತಹ ಪೋಷಕರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಕೂಡ ಅಷ್ಟೇ, ನಿಮ್ಮ ಮನೆಯಲ್ಲಿ 2 ವರ್ಷ 3 ವರ್ಷ 5 ವರ್ಷದ ಮಕ್ಕಳಿದ್ದಾರೋ ಅಂತಂದರೆ ನೀವಂತೂ ಅಲರ್ಟ್ ಆಗಿರಲೇಬೇಕು. ಯಾಕಂದರೆ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಒಂದಷ್ಟು ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಪೋಷಕರು ಮಾಡುವಂತಹ ಒಂದಷ್ಟು ನಿರ್ಲಕ್ಷ್ಯದಿಂದ ಮಕ್ಕಳ ಜೀವ ಅನ್ನುವಂಥದ್ದು ಹೋಗ್ತಾ ಇರುವಂಥದ್ದು. ಅದಕ್ಕೆ ಉದಾಹರಣೆ ಎಂಬಂತೆ ನಿನ್ನೆ ಹಳೆ ಹಾಡುಗೋಡಿಯಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಯಾವ ರೀತಿಯಾಗಿ ಅಂತಂದರೆ 2 ವರ್ಷದ ಗಂಡು ಮಗು ಮನೇಲಿ ಅಪ್ಪ ಅಮ್ಮನ ಜೊತೆ ಅದು ವಾಸವಾಗಿರುತ್ತೆ. ಅಪ್ಪ ಅಮ್ಮ ಇಬ್ಬರು ಕೂಡ ಅಷ್ಟೇ ನೆನ್ನೆ ಸ್ವತಂತ್ರ ದಿನ ಅಂತ ಹೇಳ್ಬಿಟ್ಟು ರಜೆ ಇರುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ಮನೆಯ ಒಳಗಡೆ ಮೊಬೈಲಲ್ಲಿ ರೀಲ್ಸನ್ನು ನೋಡ್ಕೊಂಡಿರ್ತಾರೆ. ಆ ರೀಲ್ಸ್ ನೋಡ್ತಿದ್ದಂಥ ಸಂದರ್ಭದಲ್ಲಿ ಆ ಮಗು ಏನಿತ್ತು, ಆ ಮಗು ಮನೆಯಿಂದ ಆಟೋಮೆಟಿಕ್ಕಾಗಿ ಹೊರಗಡೆ ಬರುತ್ತೆ. ಹೊರಗಡೆ ಬಂದಂತಹ ಬಳಿಕ ಆ ಮಗುವನ್ನು ಅವರೆಲ್ಲರೂ ಕೂಡ ನೋಡ್ತಾರೆ. ಹೊರಗಡೆ ಬಂದಿದ್ದು ಇಮಿಡಿಯೇಟ್ ಒಂದು ಚೇರ್ ತಗೊಂಡು ಬಂದುಬಿಟ್ಟು 3rd ಫ್ಲೋರಲ್ಲಿ ಆ ಫ್ಯಾಮಿಲಿ ವಾಸ ಆಗಿರುವಂಥದ್ದು, ಆ ಚೇರ್ನ ಮೇಲೆ ಮಗುವನ್ನು ಕೂಡಿಸ್ಬಿಟ್ಟು ಇಬ್ಬರು ಗಂಡ ಹೆಂಡತಿ ಮನೆ ಒಳಗಡೆ ಹೋಗಿ ರೀಲ್ಸ್ ನೋಡ್ಕೊಂಡಿರ್ತಾರೆ. ಆ ಮಗು ಅವ್ರು ಅಂದ್ಕೊಳ್ಳೋವಂಥದ್ದು ಮಗು ಬಿಡಪ್ಪ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ಆಟ ಆಡುತ್ತೆ ಅಂತ ಹೇಳ್ಬಿಟ್ಟು. ಅದು ತಪ್ಪು. ಆ ಮಗು ಏನು ಮಾಡಿದೆ ಅಂತಂದರೆ ಆ ಚೇರ್ ಮೇಲಿಂದ ಮಗು ಅಲ್ಲಿಂದ ನಡ್ಕೊಂಡು ಹೋಗುತ್ತೆ. ಮುಂದೆ ಒಂದು ಗ್ರಿಲ್ ಅನ್ನುವಂಥದ್ದು ಇರ್ತದೆ ಮನೆಯ ಮುಂಭಾಗದ 3rd ಫ್ಲೋರಲ್ಲಿ ಇದ್ದಂಥ ಕಾರಣಕ್ಕೋಸ್ಕರ ಒಂದು ಗ್ರಿಲ್ ಅನ್ನೋಂಥದ್ದು ಇತ್ತು. ಆ ಕಬ್ಬಿಣದ ಗ್ರಿಲ್ ಕೇವಲ 2 ಅಡಿ ಮಾತ್ರ ಇತ್ತು. ಆ ಮಗು ಹೈಟ್ 1.5 ಅಡಿ ಇತ್ತು. 2 ಅಡಿ ಇದ್ದಂತಹ ಗ್ರಿಲ್ಲನ್ನು ಇಟ್ಕೊಂಡು ಆ ಮಗು ಕಂಬಿಯ ಮುಖಾಂತರವಾಗಿ ಹತ್ತಿ ಗ್ರಿಲ್ ಮೇಲಿಂದ ಜಂಪ್ ಮಾಡಿರುವಂಥದ್ದು. 3ನೇ ಫ್ಲೋರಿಂದ ಮಗು ಬೀಳುತ್ತೆ. ಆ ಮಗು ಬೀಳುವಂಥ ದೃಶ್ಯವು ಕೂಡ ಅಷ್ಟೇ CC ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಆ ತಂದೆ ತಾಯಿ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯದಿಂದ ಇದ್ದರು ಅಂತಂದರೆ ನಿಜಕ್ಕೂ ಆ ಮಗು 3ನೇ ಫ್ಲೋರಲ್ಲಿ ಗ್ರಿಲ್ 2 ಅಡಿ ಗ್ರಿಲ್ ಹತ್ತಿ ಅದ್ರ ಮೇಲಿಂದ ಜಂಪ್ ಮಾಡ್ತಾ ಇದೆ. ತಂದೆ ತಾಯಿ ರಾಜಾರೋಷವಾಗಿ ಆರಾಮಾಗಿ ತಮಗೂ ಆ ಮಗುಗೂ ಸಂಬಂಧನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರೀಲ್ಸನ್ನು ನೋಡಿಕೊಂಡು ಅವರು ಕಾಲ ಕಳೀತಿದ್ದಾರೆ. ಏನು ಹೇಳಬೇಕಿಂತ ಪೋಷಕರಿಗೆ? ಅದರಿಂದ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೂಡ ಅಷ್ಟೇ, ಯಾರೇ ಪೋಷಕರಿರಲಿ, ಯಾರೇ ಮಕ್ಕಳಿರಲಿ, 1st ಫ್ಲೋರಲ್ಲಿರಲಿ, 2nd ಫ್ಲೋರಲ್ಲಿರಲಿ ಅಥವಾ 3rd ಫ್ಲೋರ್ 4th ಫ್ಲೋರ್ ಯಾವುದೇ ಫ್ಲೋರಲ್ಲಿರಿ, ಸೇಫ್ಟಿ ಅನ್ನುವಂಥದ್ದು ಇದೆಯಾ ಅನ್ನುವಂಥದ್ದು ನೋಡ್ಕೊಳ್ಳಿ. ಯಾಕಂದರೆ ಕಡಿಮೆ ಬಾಡಿಗೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಪುಟ್ಟ ಮಕ್ಕಳಿರುವಂಥವ್ರು ಮನೆಗಳಲ್ಲಿ ಯಾವುದಾದ್ರೂ ಫ್ಲೋರ್ ಸಿಕ್ಕಲಿ ಬಿಡಪ್ಪ ಅಂತೇಳಿ ಬಾಡಿಗೆಗೆ ಹೋಗ್ಬಿಡಿ. ಅಲ್ಲಿ ಸೇಫ್ಟಿ ಮೆಷರ್ಸ್ ಇದೆಯಾ ಅಂತ ನೋಡಿ. ಒಂದು ವೇಳೆ ಏನಾದರೂ 2 ಅಡಿಯಷ್ಟು ಏನಾದರೂ ಆ ಒಂದು ಗ್ರಿಲ್ ಇತ್ತು ಅಂದ್ಕೊಂಡ್ರಿ, ಅದಕ್ಕೇನಾದರೂ ಸಪೋರ್ಟಿವ್ ಆಗಿ ಏನಾದರೂ ಇದೆಯಾ, ಆ ಮಕ್ಕಳು ಒಂದು ವೇಳೆ ಹೊರಗಡೆ ಬಂದರೂ ಕೂಡ ಅಷ್ಟೇ ಇಣಕ್ಕೆ ನೋಡಿದ್ರೂ ಕೂಡ ಕೆಳಗೆ ಬೀಳದ ರೀತಿಯಲ್ಲಿ ಸೇಫ್ಟಿ ಇದೆಯಾ ಅನ್ನೋಂಥದ್ದು ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಓನರ್ ಹತ್ರ ಇಮಿಡಿಯೇಟಾಗಿ ಮಾತಾಡಿ, ಈ ರೀತಿ ಪುಟ್ಟ ಮಕ್ಕಳಿದ್ದಾರೆ ಅವ್ರಿಗೊಂದಷ್ಟು ಸೇಫ್ಟಿ ಪ್ರಿಕಾಷನ್ಸನ್ನು ಮಾಡಿಕೊಡಿ ಅಂತಲೂ ಕೂಡ ಕೇಳಿ, ಯಾವುದೂ ತಪ್ಪಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಡಿಮೆ ಬಾಡಿಗೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ಮನೆ ಬಾಡಿಗೆಗೆ ಹೋದಂಥ ವೇಳೆ ಇಂಥ ಅನಾಹುತ ಆಯಿತು ಅಂತಂದರೆ ನಾಳೆ ದಿನ ಜೀವನ ಪರ್ಯಂತ ನರಕ ಅದು. ಯಾಕಂದರೆ ಒಬ್ಬ ಮಗುನ ಸಾಕುವಂಥದ್ದು ಎಷ್ಟು ಕಷ್ಟ ಅನ್ನುವಂಥದ್ದು ಪ್ರತಿಯೊಬ್ಬ ಪೋಷಕರು ಕೊಡುತ್ತು. ಅಂಥದ್ದು ಕ್ಷಣ ಮಾತ್ರದಲ್ಲ ಆ ಮಗು ನಮ್ಮಿಂದ ದೂರ ಆಗುತ್ತೆ ಅಂತಂದರೆ ಯಾರು ತಾನೇ ಸಹಿಸ್ಕೊಳ್ತಾರೆ? ನಿನ್ನೆ ಘಟನೆಯಲ್ಲೂ ಕೂಡ ಅಷ್ಟೇ. ನಿನ್ನೆ ಬೆಳಿಗ್ಗೆ 10:45 ಅಪ್ಪ ಅಮ್ಮ ಇಬ್ಬರು ಕೂಡ ಮನೆಯಲ್ಲಿ ರೀಲ್ಸ್ ನೋಡ್ಕೊಂಡು ಕೂತಿದ್ರು. ಹೊರಗಡೆ ಇದ್ದಂತಹ ಮಗು 3ನೇ ಫ್ಲೋರಿಂದ ಕೆಳಗಡೆ ಬೀಳುತ್ತೆ. ಆ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಕೆಳಗಡೆ ಹೋಗ್ತಿದ್ದಂಥವ್ರು ಎಲ್ಲರೂ ಕೂಡ ಮಗುವನ್ನು ನೋಡಿದ ತಕ್ಷಣ ಗಾಬರಿಗೊಳಗಾಗ್ತಾರೆ. ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಅಲ್ಲಿದ್ದಂಥವ್ರು ಆ ಮಗುವನ್ನು ಎತ್ಕೊಂಡು ಆ ಮಗುನ ಇಮಿಡಿಯೇಟಾಗಿ ಅಲ್ಲೇ ಇದ್ದಂಥ 2 ವೀಲರ್ ಮುಖಾಂತರವಾಗಿ ಆಸ್ಪತ್ರೆಗೆ ಜಾಯಿನ್ ಮಾಡಿಸಿದ್ದಾರೆ. ಸದ್ಯಕ್ಕೆ ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದೆ. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ICUನಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸ್ತಾ ಇದ್ದಾರೆ. ಬದುಕುತ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಈಗಲೂ ಕೂಡ ಎದುರಾಗ್ತಾ ಇರುವಂಥದ್ದು. ವೈದ್ಯರು ಕೂಡ ಅಷ್ಟೇ ಆ ಮಗುವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಸಾಕಷ್ಟು ರೀತಿಯಂಥ ಪ್ರಯತ್ನಗಳನ್ನು ಪಡ್ತಿದ್ದಾರೆ. ಆದರೆ ಮಗುವಿನ ತಲೆ ಭಾಗಕ್ಕೆ ಬಲವಾದಂಥ ಪೆಟ್ಟು ಬಿದ್ದಿದೆ, ಒಂದಷ್ಟು ರಕ್ತಸ್ರಾವ ಆಗಿದೆ. ಯಾಕಂದರೆ 3ನೇ ಫ್ಲೋರಿಂದ 2 ವರ್ಷದ ಮಗು ಅಂತಂದರೆ ಎಷ್ಟಿರುತ್ತೆ ಆ ಮಗು ಬಿದ್ದಂಥ ರಭಸಕ್ಕೆ ಆ ಮಗು ಚೆಂಡು ರೀತಿಯಲ್ಲಿ ಮಗು ಜಂಪ್ ಆಗಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಪೋಷಕರು ಅನ್ನುವಂಥ ಎಷ್ಟರ ಮಟ್ಟಿಗೆ ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಜೊತೆಗೆ ಇನ್ನೊಂದು ನೆಗ್ಲಿಜೆನ್ಸ್ನ ಬಗ್ಗೆ ಕೂಡ ಅಷ್ಟೇ ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಹೇಳ್ತಾ ಇದ್ರು. ಅಪ್ಪ ಅಮ್ಮನಿಗೆ ಹಿಂದೆನೂ ಕೂಡ ಅಷ್ಟೇ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಯಾಕಂದರೆ ಅದೇ 3rd ಫ್ಲೋರಲ್ಲಿ ಇವರು ಯಾವಾಗಲೂ ಆ ಮಗುಗೆ ಚೇರ್ ಹಾಕ್ಕೊಂಡು ಚೇರ್ ಮೇಲೆ ಕೂಡಿಸ್ತಿದ್ರು. ಕಳೆದ ಕೆಲ ದಿನಗಳ ಹಿಂದಷ್ಟೇ ಆ ಮಗು ಇಲ್ದಿದ್ದಂಥ ಸಂದರ್ಭದಲ್ಲಿ ಚೇರ ಗಾಳಿಗೆ ಹಾರಿ ಅದು ಕೆಳಗಡೆ ಬೀಳುತ್ತೆ. ಆಗ ಪ್ರತಿಯೊಬ್ಬರು ಕೂಡ ಹೋಗಿ ಪೋಷಕರಿಗೆ ಹೇಳ್ತಾರೆ, ಚೇರ್ ಈ ರೀತಿಯಾಗಿ ಬಿದ್ದಿದೆ, ಒಂದು ವೇಳೆ ಮಗು ನೀವು ಯಾವಾಗಲೂ ಕೂಡಿಸ್ತಿರಲ್ಲ, ಮಗು ಏನಾದರೂ ಬಿತ್ತು ಅಂತಂದರೆ ಯಾರು ಜವಾಬ್ದಾರರಾಗ್ತಾರೆ? ದಯವಿಟ್ಟು ನೀವು ಅಲರ್ಟ್ ಆಗಿರಬೇಕು. ನೀವು ಇಷ್ಟೊಂದು ನೆಗ್ಲೆಕ್ಟ್ ಆಗಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಅಷ್ಟೇ ತರಾಟೆಗೆ ತಗೊಂಡಿದ್ರು. ಆ ಸಂದರ್ಭದಲ್ಲಿ ಜಗಳ ಆಗಿತ್ತು. ನಾರ್ಮಲ್ಲಾಗಿ ಅವರು ಆಯಿತು ಇನ್ಮೇಲೆ ನಾನು ಮಾಡಲ್ಲ ಅಂತ ಹೇಳಿದರು. ಆದರೆ ನಿನ್ನೆ ಮಾತ್ರ ನಡೆದಂಥ ಘಟನೆ ಇದಕ್ಕೂ ಕೂಡ ಅಷ್ಟೇ ಮನ ಕುಲುಕುವಂತಿರುವಂಥದ್ದು. ಎಲ್ಲರೂ ಕೂಡ ಅಷ್ಟೇ ಆ ಪುಟ್ಟ ಮಗು ಜೀವಂತವಾಗಿ ಬರಲಿ, ಬೇಗ ಹುಷಾರಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು, ಬೆಂಗಳೂರು ನಗರದಲ್ಲಿ ಕೇವಲ ಆ ಒಂದು ಇನ್ಸಿಡೆಂಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ಇನ್ಸಿಡೆಂಟ್ಗಳಾಗಿದ್ದಾವೆ. ಯಾವುದೇ ಒಬ್ಬ ಪೋಷಕರಾಗಿರ್ಬೋದು ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀವು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೂ ಕೂಡ ಅಷ್ಟೇ ನಿಮ್ಮ ಮಕ್ಕಳನ್ನ ನೀವು ಕಳ್ಕೊಳ್ಳುವಂಥ ಸ್ಥಿತಿ ಇವತ್ತು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಆಗಿದೆ. ನಿನ್ನೆ ಇನ್ಸಿಡೆಂಟ್ ಬಗ್ಗೆ ಮಡಿವಾಳ ಪೊಲೀಸ್ ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ.
ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರು ಕಂಪ್ಲೇಂಟ್ ತಗೊಂತಾರೆ, ಸ್ಟೇಟ್ಮೆಂಟ್ ಮಾಡ್ಕೊತಾರೆ. ಆದರೆ ಆ ಮಗು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರು ರೆಸ್ಪಾನ್ಸಿಬಲ್ ಅಂತ ಹೇಳ್ಬಿಟ್ಟು. ಜೊತೆಗೆ ಆ ದಂಪತಿನೂ ಕೂಡ ಉತ್ತರ ಭಾರತದಿಂದ ದುಡಿಯೋಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂಥವ್ರು 10,000 ರೂಪಾಯಿ ಮನೆ ಬಾಡಿಗೆಗೆ ಅಲ್ಲಿರ್ತಾರೆ. ಈ ಘಟನೆ ಆಗಿದೆ. ಆದರೆ ಒಂದಂತೂ ನಾವು ನ್ಯೂಸ್ 18 ಮೂಲಕವಾಗಿ ನಿಮಗೆ ಮನವಿ ಮಾಡಿಕೊಳ್ಳುವಂಥದ್ದು, ದಯವಿಟ್ಟು ಮೊಬೈಲ್ಗೆ ಅಡಿಕ್ಟ್ ಆಗೋಕ್ಕೆ ಹೋಗಬೇಡಿ. ಮಕ್ಕಳಿತ್ತು ಅಂತಂದರೆ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನೀವೇನಾದರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀರಿ ಅಂತಂದರೆ ಆಟ ಆಡ್ತಿರುವಂಥ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನಿಮಗೆ ತೋಚದಂಥ ಸ್ಥಿತಿ ಆಗುತ್ತೆ. ಆ ಮಕ್ಕಳು ಅಟ್ಲೀಸ್ಟ್ ಹಾಲಲ್ಲಿದ್ದಾರಾ, ಬೆಡ್ರೂಮಲ್ಲಿದ್ದಾರಾ, ಅಡುಗೆ ಮನೆಗೆ ಹೋಗ್ತಿದ್ದಾರಾ, ಏನಾದರೂ ಕಿತ್ತಾಕ್ತಿದ್ದಾರಾ, ಅಥವಾ ಟಿ ವಿ ಸೋಕೇಶ್ ಎಳಿಯಕ್ಕೆ ಹೋಗ್ತಿದ್ದಾರಾ, ಅಥವಾ ಕರೆಂಟ್ ವೈರ್ಗಳು ಇಟ್ಕೊಳ್ಳೋಕೆ ಹೋಗ್ತಿದ್ದಾರೆ, ಇದು ಯಾವುದನ್ನು ಕೂಡ ಅಬ್ಸರ್ವೇಷನ್ ಮಾಡೋದಿಲ್ಲ. ಕೇವಲ ನಾವು ಮೊಬೈಲ್ಗೆ ಒಂದ್ಸಲಿ ಅಡಿಕ್ಟ್ ಆದ್ವಿ ಅಂತಂದರೆ ಮೊಬೈಲ್ ರೀಲ್ಸ್ ನೋಡುವಂಥದ್ದು, ಇನ್ನಿತರ ಬೇರೆ ರೀತಿಯ ಚಟುವಟಿಕೆಗಳನ್ನು ನಿರತರಾಗಿರುವಂಥದ್ದು, ಇದರಿಂದಾಗಿ ತಮ್ಮ ಮಕ್ಕಳ ಮೇಲೆ ಪ್ರೀತಿನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ. ಇಂತಹ ಅನಾಹುತಗಳು ಕೂಡ ಅಷ್ಟೇ, ಅದೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ದಯವಿಟ್ಟು ನೀವೇನಾದರೂ ಯಾವುದೇ ಫ್ಲೋರ್ನಲ್ಲಿರಿ, ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದಾರೆ ಅಂತಂದರೆ ಅಲ್ಲಿ ಸೇಫ್ಟಿ ಇದೆಯಾ ಅಂತ ಒಂದು ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಳಿ. ಸೇಫ್ಟಿ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಓನರ್ಗೆ ಹೇಳಿ ಅಟ್ಲೀಸ್ಟ್ ಒಂದು ಗ್ರಿಲ್ಗಳನ್ನು ಹಾಕುವಂಥದ್ದು, ವೈರ್ ನೆಟ್ಗಳನ್ನು ಹಾಕುವಂಥದ್ದು, ಇಂಥದ್ದು ಏನಾದರೂ ಮಾಡ್ತು ಅಂತಂದರೆ ನಾಳೆ ದಿನ ಮಕ್ಕಳು ಆ ರೀತಿ ಗ್ರಿಲ್ ಹತ್ತಿದ್ರೂ ಕೂಡ ಅಷ್ಟೇ ಕೆಳಗೆ ಬೀಳುವಂಥ ಸಂಭವ ಅನ್ನುವಂಥದ್ದು ಕಡಿಮೆ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇರುವಂಥದ್ದು, ದಯವಿಟ್ಟು ನಿಮ್ಮ ಮಕ್ಕಳ ಸೇಫ್ಟಿಯನ್ನು ನೀವು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಹೊರಗಡೆ ಬಿಡಬೇಡಿ. ಅದರಲ್ಲೂ 1, 2, 3, 4ನೇ ಮಹಡಿಯಲ್ಲಿದ್ದರಂತೆ ಮಾತ್ರ ನಿಮ್ಮ ಮಕ್ಕಳ ಮೇಲೆ ಸದಾ ಒಂದು ಕಣ್ಣಿಡಿ ಅನ್ನುವಂಥ ಒಂದು ಮನವಿಯನ್ನು ನ್ಯೂಸ್ 18 ಕೂಡ ಅಷ್ಟೇ ಮಾಡ್ಕೊಳ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.